students. Last class we discussed about the structure. So what is structure and how you are going to find out the size of the structure. In this class we are going to discuss about the initialization and accessing of structure members. So which are the structure members? Here. So Aadhaar number, name, age are the members of the structure person. So ಇಲ್ಲಿ ಏನು ಮಾಡಿದೀವಿ, ಒಂದು ಸ್ಟ್ರಕ್ಚರ್ ನ ಡಿಕ್ಲೇರ್ ಮಾಡಿದೀವಿ. ಸ್ಟ್ರಕ್ಚರ್ ನೇಮ್ ಇಸ್ ಪರ್ಸನ್ and then char Aadhaar number of size 20 and then char name of the person 20 and then age na int ಇಂದ ಡಿಕ್ಲೇರ್ ಮಾಡಿದೀವಿ. So these three are the members of the structure person. So next is here we are going to declare the one variable called as person1 ಅಂತ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡಿದೀವಿ. ಯಾವಾಗ ಸ್ಟ್ರಕ್ಚರ್ ನ ಯಾವಾಗ ಡಿಕ್ಲೇರ್ ಮಾಡ್ತಾ ಇದೀವೋ ಅವಾಗ ಅದಕ್ಕೆ ಒಂದು ವೇರಿಯಬಲ್ ಕೂಡ ಡಿಕ್ಲೇರ್ ಮಾಡಿದೀವಿ. ಸೊ ಇನಿಷಿಯಲೈಸೇಷನ್ ಹೆಂಗೆ ನೀವು ಇನಿಷಿಯಲೈಸ್ ಮಾಡ್ತೀರಿ ಅಂತ. ಸೊ 2 ways ಇದೆ, ನಾನು ಆಲ್ರೆಡಿ ಹೇಳಿದ್ದೆ 2 ways ಇದೆ ಏನಕ್ಕೆ, ಟು ಡಿಕ್ಲೇರ್ ದ ವೇರಿಯಬಲ್ಸ್ ಆಫ್ ದ ಸ್ಟ್ರಕ್ಚರ್. ಫಸ್ಟ್ ಒನ್ ಇಸ್, ಸೊ ನೀವು ಯಾವಾಗ ಸ್ಟ್ರಕ್ಚರ್ ನ ಡಿಕ್ಲೇರ್ ಮಾಡ್ತಿರೋ ಅವಾಗ ವೇರಿಯಬಲ್ ನು ಡಿಕ್ಲೇರ್ ಮಾಡಿದಿರ. ಇನ್ನೊಂದು ವೇ ಏನಿದೆ, ಸೊ ಇನ್ನೊಂದು ವೇ ವಾಯ್ಡ್ ಮೈನ್ ಒಳಗಡೆ ನೀವು ಇದನ್ನ ಡಿಕ್ಲೇರ್ ಮಾಡ್ಕೋಬಹುದು. ಹೆಂಗ್ ಡಿಕ್ಲೇರ್ ಮಾಡ್ಕೊಂತೀರಾ ಅಂದ್ರೆ ಲೈಕ್ ದಿಸ್, ಸ್ಟ್ರಕ್ಟ್ ಪರ್ಸನ್ 2. ಸೊ ನೋಡ್ರಿ, ಇದು ಒನ್ ವೇ ಆಫ್ ಡಿಕ್ಲೇರಿಂಗ್ ದ ಸ್ಟ್ರಕ್ಚರ್ ವೇರಿಯಬಲ್. ಯಾವಾಗ ಸ್ಟ್ರಕ್ಚರ್ ನ ಡಿಕ್ಲೇರ್ ಮಾಡಿದಾಗ ಸ್ಟ್ರಕ್ಚರ್ ವೇರಿಯಬಲ್ person1 ನ ನೀವು ಡಿಕ್ಲೇರ್ ಮಾಡಿದ್ರೆ. ಇನ್ನೊಂದು ವೇ ಏನಿದೆ, ವಾಯ್ಡ್ ಮೈನ್ ಅಲ್ಲಿ ಹೆಂಗೆ ಸ್ಟ್ರಕ್ಟ್ ಪರ್ಸನ್ ಅಂತ ನೀವು ಕೊಟ್ಟು ನೀವು ವೇರಿಯಬಲ್ ನೇಮ್ ನ ಕೊಡ್ಬೋದು person2 ಅಂತ. ಓಕೆ, ಇದಕ್ಕೆ ನೀವು ವ್ಯಾಲ್ಯೂ ಹೆಂಗೆ ಇನಿಷಿಯಲೈಸ್ ಮಾಡ್ತೀರಿ ಅಂತ. ಸೊ ಹೆಂಗೆ ಇನಿಷಿಯಲೈಸ್ ಮಾಡ್ತೀರಾ ವ್ಯಾಲ್ಯೂ, 2 ways ಇದೆ. ನೀವು ಸ್ಟ್ರಕ್ಚರ್ ಜೊತೆನೆ ಕೊಟ್ಟಿರೋದಕ್ಕೆ ಏನ್ ಯೂಸ್ ಮಾಡ್ತೀರಾ, ಸ್ಟ್ರಿಂಗ್ ಕಾಪಿನ ಯೂಸ್ ಮಾಡ್ತೀರಾ. ಓಕೆ, ಸ್ಟ್ರಿಂಗ್ ಕಾಪಿನ ಯೂಸ್ ಮಾಡ್ತೀರಾ. ಏನಕ್ಕೆ ನೋಡ್ರಿ, person1 ಅದೇ ನೀವು ಈ ಮೆಂಬರ್ಸ್ಗೆ ವ್ಯಾಲ್ಯೂಸ್ ನ ಇನಿಷಿಯಲೈಸ್ ಮಾಡ್ತಿದ್ರ, ನಾಟ್ ಆಕ್ಸೆಸಿಂಗ್, ಓನ್ಲಿ ಇನಿಷಿಯಲೈಸಿಂಗ್. ಹೆಂಗ್ ಇನಿಷಿಯಲೈಸ್ ಮಾಡ್ತಿದ್ದೀರಿ ಅಂತ ನೋಡೋಣ. ಸೊ ಸಿ ಹಿಯರ್, ನೀವು ಯಾವಾಗ ಸ್ಟ್ರಕ್ಚರ್ ಜೊತೆನೆ ವೇರಿಯಬಲ್ ನ ಡಿಕ್ಲೇರ್ ಮಾಡ್ತಿರೋ ಆ ವೇರಿಯಬಲ್ಗೆ ನೀವು ವ್ಯಾಲ್ಯೂ ಇನಿಷಿಯಲೈಸ್ ಮಾಡಬೇಕು ಅಂದ್ರೆ ಸ್ಟ್ರಿಂಗ್ ಕಾಪಿ ಅಂತ ಯೂಸ್ ಮಾಡ್ಬೇಕು. ಯಾಕೆ, ಇದು ಕ್ಯಾರೆಕ್ಟರ್ ಇರೋದ್ರಿಂದ ಸ್ಟ್ರಿಂಗ್ ಕಾಪಿಯನ್ನೇ ಯೂಸ್ ಮಾಡ್ತಾ ಇದೀವಿ. ಸ್ಟ್ರಿಂಗ್ ಕಾಪಿ person1 ಡಾಟ್ ಆಧಾರ್ ನಂಬರ್ ಏನಿದೆ A1 ಅಂತ ಇದೆ. ಸೊ person1 ಡೀಟೇಲ್ಸ್ ಏನಿದೆ, ಆಧಾರ್ ನಂಬರ್ ಇಸ್ ಈಕ್ವಲ್ ಟು ಏನಿದೆ A1. ಓಕೆ, ಅಂಡ್ ದೆನ್ ಸ್ಟ್ರಿಂಗ್ ಕಾಪಿ, ನೇಮ್ ಕೂಡ ಕ್ಯಾರೆಕ್ಟರ್ ಇದೆ, ಅದಕ್ಕೆ ನಾವು ಸ್ಟ್ರಿಂಗ್ ಕಾಪಿ ಯೂಸ್ ಮಾಡ್ತೀವಿ. person1 ಡಾಟ್ ನೇಮ್ ಇಸ್ ಈಕ್ವಲ್ ಟು ಏನಂತ ಡಿಕ್ಲೇರ್ ಮಾಡಿದೀವಿ, A. ನೇಮ್ ಏನಿದೆ, ನೇಮ್ ಇಸ್ ಈಕ್ವಲ್ ಟು ABC. ಓಕೆ, ಅಂಡ್ ದೆನ್ person1 ಡಾಟ್ ಏಜ್ ಇಸ್ ಈಕ್ವಲ್ ಟು 20. ಸೊ ಏಜ್ ಇಸ್ ಈಕ್ವಲ್ ಟು 20. ಸೊ ಇದು ಇಂಟಿಜರ್ ವ್ಯಾಲ್ಯೂ ಆಗಿರೋದ್ರಿಂದ ನೀವೇನ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ person1 ಡಾಟ್ ಏಜ್ ಇಸ್ ಈಕ್ವಲ್ ಟು 20 ಅಂತ ಇದು ಮಾಡಿದ್ರೆ. ಬಟ್ ಕ್ಯಾರೆಕ್ಟರ್ಸ್ ಇದ್ರೆ ಸ್ಟ್ರಿಂಗ್ ಕಾಪಿನ ಯೂಸ್ ಮಾಡ್ಬೇಕು. ದಿಸ್ ಇಸ್ ಒನ್ ವೇ ಆಫ್ ಇನಿಷಿಯಲೈಸಿಂಗ್ ದ ಸ್ಟ್ರಕ್ಚರ್ ವೇರಿಯಬಲ್ ವ್ಯಾಲ್ಯೂಸ್. ಯಾವಾಗ ಸ್ಟ್ರಕ್ಚರ್ ಜೊತೆನೆ person1 ಅಂತ ಕೊಟ್ಟಿದ್ರೆ ಯು ಆರ್ ಯೂಸಿಂಗ್ ದ ಸ್ಟ್ರಿಂಗ್ ಕಾಪಿ, ಆರ್ ಇಂಟಿಜರ್ ಮೀನ್ಸ್ ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಇನಿಷಿಯಲೈಸ್ ದ ವ್ಯಾಲ್ಯೂ. ಓಕೆ, ಸೊ ಅನದರ್ ವೇ, ಇನ್ನೊಂದು ನೀವು person2 ನ ಎಲ್ಲಿ ಡಿಕ್ಲೇರ್ ಮಾಡಿದಿರಾ, ವಾಯ್ಡ್ ಮೈನ್, ಸ್ಟ್ರಕ್ಚರ್ ಜೊತೆ ಡಿಕ್ಲೇರ್ ಮಾಡಿಲ್ಲ, ವಾಯ್ಡ್ ಮೈನ್ ಅಲ್ಲಿ ಡಿಕ್ಲೇರ್ ಮಾಡಿದಿರಾ. ಅವಾಗ ಏನಂತ ಕೊಡ್ಬೇಕು, ಸಿ ಹಿಯರ್ ಎಂಟರ್ ಪರ್ಸನ್ ಡೀಟೇಲ್ಸ್ ಅಂತ ಕೊಡ್ಬೇಕು. ಪರ್ಸನ್ ಡೀಟೇಲ್ಸ್ ಅಂತ ಕೊಟ್ಟು ನೀವು ಎಲ್ಲಿ ಸ್ಟ್ರಕ್ಚರ್ ಜೊತೆ ಡಿಕ್ಲೇರ್ ಮಾಡಿಲ್ಲ person2 ನ, ಅದಕ್ಕೆ ಇಲ್ಲಿ ನೀವು ಮೆಂಬರ್ಸ್ ನ ಡಿಕ್ಲೇರ್ ಮಾಡ್ತಿದ್ರೆ ಏನಂತ, ಆಧಾರ್ ನಂಬರ್, ನೇಮ್, ಏಜ್ ಆಫ್ person2 ಅಂತ. ಸೊ ಇವಾಗ person2 ವ್ಯಾಲ್ಯೂನ ನೀವು ಆಗ್ತಾ ಹೋಗ್ತೀರಾ. ಹೆಂಗೆ, ಸೊ ಸಿ ಹಿಯರ್ ಸ್ಕ್ಯಾನ್ಎಫ್, ನೀವು ಯೂಶಲಿ ರೀಡ್ ಹೆಂಗ್ ಮಾಡ್ಕೊಂತೀರಾ, ಸಿ ಪ್ರೋಗ್ರಾಮ್ ಅಲ್ಲೆಲ್ಲ ನೋಡಿದ್ರಿ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ. ನೀವು ರೀಡ್ ಮಾಡ್ಕೋಬೇಕು ಯಾವ್ದಾದ್ರು ವ್ಯಾಲ್ಯೂನ ಅಂದ್ರೆ ಏನ್ ಮಾಡ್ತೀರಾ, ಸ್ಕ್ಯಾನ್ಎಫ್ ನ ಯೂಸ್ ಮಾಡ್ತೀರಾ. ಸೊ ಇನ್ ದಿಸ್ ವೇ ಯು ಆರ್ ರೀಡಿಂಗ್ ದ person2 ವ್ಯಾಲ್ಯೂ. ಸೊ ಸ್ಕ್ಯಾನ್ಎಫ್ person2 ಆಧಾರ್ ನಂಬರ್ ಏನಾದ್ರು ಒಂದು ಕೊಡ್ರಿ, ಏನಂತ A2 ಅಂತ ಕೊಡ್ತೀರಾ. ಓಕೆ, ನೇಮ್ ಏನಂತ ಕೊಟ್ಟಿದ್ರ XYZ, ಏಜ್ ಇಸ್ 25. ಓಕೆ, ಸ್ಕ್ಯಾನ್ಎಫ್ person2 ಡಾಟ್ ನೇಮ್ ಏನಿದೆ XYZ and then person2 dot age ಏನಿದೆ 25. Understood? In 2 ways you can initialize the members values. Okay, so first way is you are declaring the variable name within the structure. So in that way directly you can initialize the values like this, string copy person1 dot aadhaar number is equal to A1 like this. So another way is void main ಅಲ್ಲಿ ನೀವು structure variable ನ
ಡಿಕ್ಲೇರ್ ಮಾಡಿದ್ದೀರಾ ಅವಾಗ ಏನ್ ಮಾಡಬೇಕು, ಸ್ಕ್ಯಾನ್ ಎಫ್ ನ ಯೂಸ್ ಮಾಡಬೇಕು. ಸೊ ಫಸ್ಟ್ ಪ್ರಿಂಟ್ ಎಫ್ ಕೊಡ್ಬೇಕು, ಎಂಟರ್ ಪರ್ಸನ್ ಟು ಪರ್ಸನ್ ಡೀಟೇಲ್ಸ್. ಅವಾಗ ವೇರಿಯೇಬಲ್ಸ್ ನೆಲ್ಲ ಡಿಕ್ಲೇರ್ ಮಾಡ್ಬೇಕು, ಏನಂತ, ಆಧಾರ್ ನಂಬರ್, ನೇಮ್, ಏಜ್ ಆಫ್ ಪರ್ಸನ್ ಟು ಅಂತ. ಓಕೆ, ಸೊ ಇಲ್ಲೇನ್ ಮಾಡ್ತೀರಾ, ಬೈ ಯೂಸಿಂಗ್ ದ ಸ್ಕ್ಯಾನ್ ಎಫ್ ಯು ಆರ್ ರೀಡಿಂಗ್ ದ ಪರ್ಸನ್ ಟು ಡೀಟೇಲ್ಸ್. ಏನಂತ, ಆಧಾರ್ ನಂಬರ್ A2, ನೇಮ್ ಇಸ್ XYZ ಅಂಡ್ ದೆನ್ ಏಜ್ ಇಸ್ 25. ಪರ್ಸನ್ ಒಂದೇನಿದೆ ಡೈರೆಕ್ಟ್ ಆಗಿ ಸ್ಟ್ರಿಂಗ್ ಕಾಪಿ ಯೂಸ್ ಮಾಡಿದ್ರೆ, ಆಧಾರ್ ನಂಬರ್ ಈಸ್ A1, ನೇಮ್ ಇಸ್ ABC ಅಂಡ್ ದೆನ್ ಏಜ್ ಇಸ್ 20. In this way you are initializing the variables. So next, accessing. After initializing, how you are going to accessing the member values ಅಂತ. ಸೊ ಇನಿಷಿಯಲೈಸೇಷನ್ ಗೊತ್ತಾಯ್ತಲ್ಲ. ಸೊ ಸ್ಟ್ರಕ್ಚರ್ ಜೊತೆ ಇನಿಷಿಯಲೈಸ್ ಮಾಡಿದ್ರೆ ಸ್ಟ್ರಿಂಗ್ ಕಾಪಿ ಯೂಸ್ ಮಾಡ್ತೀರಾ. ಸೊ ವಾಯ್ಡ್ ಮೈನ್ ಅಲ್ಲಿ ವೇರಿಯಬಲ್ ನ ಡಿಕ್ಲೇರ್ ಮಾಡಿದ್ರೆ ಸ್ಕ್ಯಾನ್ ಎಫ್ ನ ಯೂಸ್ ಮಾಡ್ತೀರಾ. ಏನಕ್ಕೆ, ಟು ಇನಿಷಿಯಲೈಸ್ ದ ವ್ಯಾಲ್ಯೂಸ್. ಸೊ ನೆಕ್ಸ್ಟ್, ಹೌ ಯು ಆರ್ ಆಕ್ಸೆಸಿಂಗ್ ದ ಸ್ಟ್ರಕ್ಚರ್ ಮೆಂಬರ್ಸ್ ಅಂತ. ಸೊ ಹೆಂಗ್ ಆಕ್ಸೆಸ್ ಮಾಡ್ತೀರಾ ಅಂದ್ರೆ, ಒಂದು ಸಿಂಟ್ಯಾಕ್ಸ್ ಇದೆ. ಸೊ ಸ್ಟ್ರಕ್ಚರ್ ವೇರಿಯಬಲ್ ನೇಮ್, structure variable name dot member name. Okay, so by using the dot operator you are going to accessing the members of the structure. So dot operator na use ಮಾಡ್ತೀರಾ ಏನಕ್ಕೆ, to access the values of the structure members. So for example, variable name ಏನಿದೆ, person 1 person 2 ಏನಾದ್ರೂ ಕೊಡಿ. So person 1 ಡಾಟ್ ಮೆಂಬರ್ ನೇಮ್ ಏನಾದ್ರೂ ಆಗಿರ್ಬೋದು, ಆಧಾರ್ ನಂಬರ್, ನೇಮ್ ಅಥವಾ ಈಚ್. ಇನ್ ದಿಸ್ ವೇ ಯು ಆರ್ ಗೋಯಿಂಗ್ ಟು ಆಕ್ಸೆಸಿಂಗ್ ದ ವ್ಯಾಲ್ಯೂಸ್. ಸೊ ಸ್ಟ್ರಕ್ಚರ್ ವೇರಿಯಬಲ್ ನೇಮ್ ಡಾಟ್ ಮೆಂಬರ್ ನೇಮ್. ಓಕೆ, ಸೊ ಪರ್ಸನ್ 1 ಡಾಟ್ ಏಜ್ ಏನ್ ಬರುತ್ತೆ, ಪರ್ಸನ್ 1 ಏನಿದೆ 20 ಅಂತ ಬರುತ್ತೆ. ಓಕೆ, ಇನ್ ದಿಸ್ ವೇ ಯು ಆರ್ ಗೋಯಿಂಗ್ ಟು ಆಕ್ಸೆಸಿಂಗ್ ದ ವ್ಯಾಲ್ಯೂಸ್. ಸೊ ಸಿ ಹಿಯರ್ ಔಟ್ಪುಟ್ ಏನ್ ಬರುತ್ತೆ ಇದಕ್ಕೆ ಅಂತ. ಸೊ ಔಟ್ಪುಟ್ ಈಸ್, ಸೊ ಏನಿದೆ ಇಲ್ಲಿ, ಪ್ರಿಂಟ್ ಎಫ್ ಪರ್ಸನ್ 1 ಡೀಟೇಲ್ಸ್. ಸೊ ಪರ್ಸನ್ 1 ಡೀಟೇಲ್ಸ್. ಸೊ ಹೆಂಗೆ ಯೂಸ್ ಮಾಡಿದರೆ, ಪ್ರಿಂಟ್ ಎಫ್ ಅಲ್ಲಿ ಏನಿದೆ, ಆಧಾರ್ ನಂಬರ್, ಆಧಾರ್ ನಂಬರ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸ್ಟ್ರಿಂಗ್ ಆಗಿರೋದ್ರಿಂದ ಪರ್ಸೆಂಟೇಜ್ ಎಸ್ ಯೂಸ್ ಮಾಡ್ತಿದ್ರ. ಸೊ ಇಲ್ಲಿ ನೋಡಿ, ಹೌ ಯು ಆರ್ ಗೋಯಿಂಗ್ ಟು ಆಕ್ಸೆಸ್ ದ ಮೆಂಬರ್ ನೇಮ್. ಸೊ ವೇರಿಯಬಲ್ ನೇಮ್ ಡಾಟ್ ಮೆಂಬರ್ ನೇಮ್. ಸೊ ವೇರಿಯಬಲ್ ಏನಿದೆ, ಇವಾಗ ಪರ್ಸನ್ 1 ಡೀಟೇಲ್ಸ್ ನ ಬರಿತಾ ಇದೀವಿ. ಪರ್ಸನ್ 1 ಡಾಟ್ ಆಧಾರ್ ನಂಬರ್ ಏನಿದೆ, ಪರ್ಸನ್ 1 ಡಾಟ್ ಆಧಾರ್ ನಂಬರ್ A1. ಓಕೆ, ಸೊ ಅಗೇನ್ ಪ್ರಿಂಟ್ ಎಫ್ ನೇಮ್ ಈಸ್ ಪರ್ಸೆಂಟೇಜ್ ಎಸ್ ಯೂಸ್ ಮಾಡ್ತೀವಿ. ಪರ್ಸನ್ 1 ಡಾಟ್ ನೇಮ್, ನೇಮ್ ಏನಿದೆ ಪರ್ಸನ್ 1 ABC. ಓಕೆ, ಅಂಡ್ ದೆನ್ ಏಜ್. ಸೊ ಏಜ್ ಏನಿದೆ ಪರ್ಸೆಂಟೇಜ್ ಡಿ, ಪರ್ಸನ್ 1 ಡಾಟ್ ಏಜ್. ಸೊ ಏನಂತ ತಗೊಂಡಿದೀವಿ 20. ಸೊ ಅಟ್ ಲಾಸ್ಟ್ ಏನಂತ ಕೊಟ್ಟಿದ್ದಾರೆ, ಸೈಜ್ ಆಫ್ ಪರ್ಸನ್ 1 ಈಸ್ ಅಂತ ಕೊಟ್ಟು ಪರ್ಸೆಂಟೇಜ್ ಡಿ ಯೂಸ್ ಮಾಡಿದ್ರೆ ಸೈಜ್ ಆಫ್ ಪರ್ಸನ್ 1. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಸೈಜ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ, ಏನೇನಿದೆ ಆಧಾರ್ ನಂಬರ್, ಅದಕ್ಕೆ ಏನ್ ಯೂಸ್ ಮಾಡಿದೀರಾ, ಕ್ಯಾರೆಕ್ಟರ್. ಸೊ ಸೈಜ್ ಎಷ್ಟು ಕೊಟ್ಟಿದ್ದೀರಾ, ಸ್ಟ್ರಕ್ಚರ್ ನ ನೀವು ಇನಿಷಿಯಲೈಸ್ ಮಾಡುವಾಗ 20. ಸೊ 20 ಪ್ಲಸ್ ಇದೇನಕ್ಕೆ, ಆಧಾರ್ ನಂಬರ್ಗೆ. ಸೊ ಅಂಡ್ ದೆನ್ ನೇಮ್, ನೇಮ್ ಯಾವ ಡೇಟಾ ಟೈಪ್ ಕೊಟ್ಟಿದ್ದೀರಾ, ಕ್ಯಾರ್. ವಾಟ್ ಇಸ್ ದ ಸೈಜ್ ಆಫ್ ದ ಕ್ಯಾರ್, 1 byte. ಸೊ 1 ಇಂಟು ಸೈಜ್ ಎಷ್ಟಿದೆ 20. ಸೊ 20 ಪ್ಲಸ್ ಇಂಟಿಜರ್ ಕೊಟ್ಟಿದ್ದೀರಾ ಏನಕ್ಕೆ, ಏಜ್ಗೆ. ಸೊ 2. ಟೋಟಲ್ ಏನ್ ಬರುತ್ತೆ 42 bytes. ಸೊ ಸೈಜ್ ಆಫ್ ಪರ್ಸನ್ 1 ಇಸ್ 42 ಅಂತ ಕೊಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಆಸ್ ಇಟ್ ಈಸ್. ಸೊ ಇಷ್ಟಾದ್ಮೇಲೆ ಏನಿದೆ, ಪರ್ಸನ್ 2 ಡೀಟೇಲ್ಸ್. ಸೊ ಪರ್ಸನ್ 2 ಡೀಟೇಲ್ಸ್. ಸೊ ಏನಂತ ಕೊಟ್ಟಿದ್ದೀರಾ, ಆಧಾರ್ ನಂಬರ್. ವಾಟ್ ಇಸ್ ದ ಆಧಾರ್ ನಂಬರ್ ಆಫ್ ಪರ್ಸನ್ 2, A2. ಅಂಡ್ ದೆನ್ ವಾಟ್ ಇಸ್ ದ ನೇಮ್ ಆಫ್ ಪರ್ಸನ್ 2, XYZ. and what is the age of person 2, 25. okay, this is the again size of person 2. so person 2 ಗೂ ಸೇಮ್ ಮೆಂಬರ್ಸ್ ಇದ್ದಾರೆ. ಸೊ ಏನಂತ ಬರುತ್ತೆ 42 ಅಂತಾನೆ ಬರುತ್ತೆ. ಓಕೆ, ಸೊ ಇನ್ ದಿಸ್ ವೇ ಯು ಆರ್ ಇನಿಷಿಯಲೈಸಿಂಗ್ ಅಂಡ್ ಆಕ್ಸೆಸಿಂಗ್ ದ ಸ್ಟ್ರಕ್ಚರ್ ಮೆಂಬರ್ಸ್. ಇನಿಷಿಯಲೈಸ್ ಹೆಂಗ್ ಮಾಡ್ತೀರಾ, ಸ್ಟ್ರಕ್ಚರ್ ಜೊತೆಗೆ ಪರ್ಸನ್ 1 ಅಂತ ನೀವು ಇನಿಷಿಯಲೈಸ್ ಮಾಡಿದ್ರೆ ನೀವು
ವ್ಯಾಲ್ಯೂಸ್ ನ ಹೆಂಗ್ ಇನಿಷಿಯಲೈಸ್ ಮಾಡ್ತೀರಾ ಮೆಂಬರ್ಸ್ಗೆ ಬೈ ಯೂಸಿಂಗ್ ಸ್ಟ್ರಿಂಗ್ ಕಾಪಿ ಅಥವಾ ಇಂಟೀಜರ್ ಇದ್ರೆ ಡೈರೆಕ್ಟ್ ಆಗಿ ಪರ್ಸನ್ ಒನ್ ಡಾಟ್ ಏಜ್ ಇಸ್ ಈಕ್ವಲ್ ಟು ಸಮಥಿಂಗ್ 20 ಅಂತ ಕೊಟ್ಟರೆ. ಬಟ್ ನೀವು ವಾಯ್ಡ್ ಮೈನ್ ಒಳಗಡೆ ನೀವು ಸ್ಟ್ರಕ್ಚರ್ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿದ್ರೆ ಬೈ ಯೂಸಿಂಗ್ ಸ್ಕ್ಯಾನ್ಎಫ್ ಯು ಆರ್ ರೀಡಿಂಗ್ ದ ಡೇಟಾ ಅಂಡ್ ಆಕ್ಸೆಸಿಂಗ್ ಹೆಂಗ್ ಆಕ್ಸೆಸ್ ಮಾಡ್ಕೊಂತೀರಾ ಅಂದ್ರೆ ಸ್ಟ್ರಕ್ಚರ್ ವೇರಿಯಬಲ್ ನೇಮ್ ಡಾಟ್ ಮೆಂಬರ್ ನೇಮ್. ಫಾರ್ ಎಕ್ಸಾಂಪಲ್ ಸ್ಟ್ರಕ್ಚರ್ ವೇರಿಯಬಲ್ ಇಸ್ person 1 dot member is Aadhaar number. In this way you are going to initializing and accessing the structure members. Okay, in the next class let's see the comparing the structure members. Okay, thank you.